ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಮಧ್ಯೆ ಮತ್ತೊಂದು ಕಸರತ್ತು ನಡೀತಾ ಇದೆ. ಶಾಸಕರ ಬಳಿಕ ಇದೀಗ ಎಂಎಲ್ಸಿಗಳಿಂದಲೂ ಮಿನಿಸ್ಟರ್ಗಿರಿಗೆ ಲಾಬಿ ನಡೆದಿದೆ. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಮಧ್ಯೆ ಮತ್ತೊಂದು ಕಸರತ್ತು. ಶಾಸಕರ ಬಳಿಕ ಇದೀಗ ಎಂಎಲ್ಸಿಗಳಿಂದಲೂ ಕೂಡ ಮಿನಿಸ್ಟರ್ಗಿರಿಗೆ ಲಾಬಿ ನಡೀತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. 24 ಪರಿಷತ್ ಸದಸ್ಯರಿಂದ ಸಹಿ ಹಾಕಿದ ಪತ್ರವನ್ನ ಖರ್ಗೆ ಅವರಿಗೆ ಸಲ್ಲಿಸಿದ್ದಾರೆ. 5 ಪರಿಷತ್ ಸದಸ್ಯರಿಗೆ ಸಚಿವ ಸ್ಥಾನಕ್ಕೆ ಹಕ್ಕೊತ್ತಾಯ ಮಾಡಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. 24 ಪರಿಷತ್ ಸದಸ್ಯರು ಸಹಿ ಹಾಕಿದ ಪತ್ರ ಖರ್ಗೆ ಅವರಿಗೆ ಸಲ್ಲಿಸಲಾಗಿದೆ. 5 ಪರಿಷತ್ ಸದಸ್ಯರಿಗೆ ಸಚಿವ ಸ್ಥಾನಕ್ಕೆ ಹಕ್ಕೊತ್ತಾಯವನ್ನ ಮಾಡಲಾಗಿದೆ. ಸಂಪುಟದಲ್ಲಿ ಪರಿಷತ್ ಸದಸ್ಯರಿಗೆ ಮಂತ್ರಿಗಿರಿಗೆ ಒತ್ತಾಯವನ್ನ ಮಾಡಿದ್ದಾರೆ. ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡುವಂತೆ ಎಂಎಲ್ಸಿಗಳು ಕೂಡ ಇದೀಗ ಪತ್ರವನ್ನ ಬರೆದಿದ್ದಾರೆ. ಎಂಎಲ್ಸಿಗಳಿಗೆ ಸೂಕ್ತ ಪ್ರಾತಿನಿಧ್ಯ ನೀಡುವಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ಒಟ್ಟು 24 ಮಂದಿ ಎಂಎಲ್ಸಿಗಳು ಸಹಿ ಮಾಡಿ ಎಐಸಿಸಿ ಅಧ್ಯಕ್ಷರಿಗೆ ಸಲ್ಲಿಸಿದ್ದಾರೆ. ಅಧಿಕಾರ ಹಂಚಿಕೆ ಗೊಂದಲದ ನಡುವೆ ಮತ್ತೊಂದು ಪತ್ರ ಇದೀಗ ಬಹಿರಂಗ ಆಗಿದೆ. ಡಿಸೆಂಬರ್ನಲ್ಲೇ ದೆಹಲಿಗೆ ತೆರಳಿ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ನೀಡುವಂತೆ ಮನವಿಯನ್ನ ಮಾಡಲಾಗಿದೆ. ಸಂಪುಟದಲ್ಲಿ ಎಂಎಲ್ಸಿಗಳ ಪ್ರಾತಿನಿಧ್ಯ ಇಲ್ಲದಿರುವುದು ಅಸಮಾನತೆ, ನಿರುತ್ಸಾಹ ಭಾವನೆ ಉಂಟು ಮಾಡುತ್ತೆ ಅಂತ ಸದಸ್ಯರು ಹೇಳಿದ್ದಾರೆ. ಇದು ಎಂಎಲ್ಸಿಗಳಿಗೆ ರಾಜಕೀಯ ನಿರೀಕ್ಷೆಗಳಿಲ್ಲ ಎಂಬ ಗ್ರಹಿಕೆಗೆ ಕಾರಣವಾಗುತ್ತೆ. ಇದು ಪ್ರತಿಯಾಗಿ ಸಮರ್ಥ ನಾಯಕರು ಎಂಎಲ್ಸಿ ಎಲೆಕ್ಷನ್ಗಳಲ್ಲಿ ಸ್ಪರ್ಧಿಸುವ ಬದಲು ವಿಧಾನಸಭಾ ಟಿಕೆಟ್ಗಳನ್ನು ಪಡೆಯಲು ಮುಂದಾಗ್ತಾರೆ. ಇದು ಗುಂಪುಗಾರಿಕೆಗೆ ಕಾರಣವಾಗುತ್ತೆ ಮತ್ತು ಪಕ್ಷದ ಸಂಘಟನೆಯನ್ನ ದುರ್ಬಲಗೊಳಿಸುತ್ತೆ ಅಂತ ಪರಿಷತ್ ಸದಸ್ಯರು ಹೇಳಿದ್ದಾರೆ. ಅಂದರೆ ಈ ಹಿಂದೆ ಶಾಸಕರ ಪತ್ರ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿತ್ತು. ಇದೀಗ ಶಾಸಕರ ಬಳಿಕ ಎಂಎಲ್ಸಿಗಳು ಕೂಡ ಮಿನಿಸ್ಟರ್ಗಿರಿಗೆ ಲಾಬಿಯನ್ನ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ದಾರೆ. 24 ಪರಿಷತ್ ಸದಸ್ಯರಿಂದ ಸಹಿ ಹಾಕಿದ ಪತ್ರವನ್ನು ಖರ್ಗೆ ಅವರಿಗೆ ಸಲ್ಲಿಸಲಾಗಿದೆ. ಇನ್ನು ಎಂಎಲ್ಸಿಗಳ ಮನವಿಯಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ 1907ರಲ್ಲಿ ಸ್ಥಾಪನೆಯಾದ ಕರ್ನಾಟಕ ವಿಧಾನ ಪರಿಷತ್ ಅತ್ಯಂತ ಹಳೆಯ ಪರಿಷತ್ಗಳಲ್ಲಿ ಒಂದಾಗಿದೆ. 10-15 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡ ದೊಡ್ಡ ಪ್ರದೇಶಗಳನ್ನು ಪ್ರತಿನಿಧಿಸಿದ್ದಾರೆ. ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾದವರು, ತಳಮಟ್ಟದ ಜನರೊಂದಿಗೆ ನೇರ ಸಂಪರ್ಕದಲ್ಲಿರುವ ಪ್ರತಿನಿಧಿಗಳು, ಹೀಗೆ ಸಾಕಷ್ಟು ವಿಷಯಗಳನ್ನು ಉಲ್ಲೇಖಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಇನ್ನು ಒಂದ್ ಕಡೆ ಶಾಸಕರ ಮಿನಿಸ್ಟರ್ ಲಾಬಿ, ಇನ್ನೊಂದ್ ಕಡೆ ಈ ಎಂಎಲ್ಸಿಗಳ ಕಡೆಯಿಂದ ಈ ಮಿನಿಸ್ಟರ್ಗಿರಿಗೆ ಲಾಬಿ, ಮತ್ತೊಂದು ಕಡೆ ಸಿಎಂ ಹಾಗೂ ಡಿಸಿಎಂ ನಡುವೆ ಈ ಒಂದು ಕುರ್ಚಿ ಕಿತ್ತಾಟ. ಹೀಗಾಗಿ ಹೈಕಮಾಂಡ್ಗೆ ಯಾವ ರೀತಿ ಈ ಎಲ್ಲಾ ವಿಚಾರಗಳು ಇಕ್ಕಟ್ಟಿಗೆ ಸಿಲುಕಿಸಿದೆ ಹೈಕಮಾಂಡ್ನ ಅಂತ? ಸಿಂಚನ, ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅಂತ ಅನ್ನೋದು ಅಥವಾ ಈ ಒಂದು ಅಧಿಕಾರ ಹಂಚಿಕೆ ಸೂತ್ರದ ನಡುವೆ, ಗೊಂದಲದ ನಡುವೆ ತಮಗೆ ಎಷ್ಟು ಲಾಭ ಆಗುತ್ತೆ ಅನ್ನೋದನ್ನ ಕೆಲ ನಾಯಕರು ಮಾಡುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈಗ ವಿಧಾನ ಪರಿಷತ್ತಿನ ಸದಸ್ಯರಲ್ಲಿ ವಿಶೇಷವಾಗಿ ಈ ಒಂದು ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗಿರ್ಬೋದು, ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆಗಿರ್ಬೋದು, ಪದವೀಧರ ಕ್ಷೇತ್ರದಿಂದ ಆಯ್ಕೆ ಆಗಿರ್ಬೋದು, ಇವರೆಲ್ಲರೂ ಸಹ ಪ್ರತಿಯೊಂದು ಕ್ಷೇತ್ರದ ಆಯ್ಕೆ ಆಗುವವರು ಮತ್ತು ನಾಮಿನೇಟ್ ಆಗುವಂತವ್ರು ವಿಶೇಷವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು ಮತ್ತು ಕ್ರೀಡೆ ಇರ್ಬೋದು, ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತವ್ರನ್ನ ಈ ಒಂದು ನಾಮಿನೇಷನ್ ಮಾಡಲಾಗತ್ತೆ. ಎಲ್ಲರಿಗೂ ಸಹ ಪ್ರತ್ಯೇಕ ವರ್ಗ, ನಾವು ಪ್ರತ್ಯೇಕವಾಗಿ ನಮ್ಮನ್ನು ಗುರುತಿಸಿ ಪ್ರತ್ಯೇಕವಾಗಿ ನಮ್ಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ ಡಿಮ್ಯಾಂಡ್ ಇಟ್ಟರು ಅಂತ ನಿಜಕ್ಕೂ ಹಾಸ್ಯಾಸ್ಪದ. ಮತ್ತು ಈಗಾಗಲೇ ಈ ವಿಧಾನ ಪರಿಷತ್ನ ಸದಸ್ಯ ಸ್ಥಾನಗಳಿಗೆ ಆಯ್ಕೆ ಆಗಿದ್ದಾರೆ. ಪದವೀಧರರಿರ್ಬೋದು, ಶಿಕ್ಷಕರ ಕ್ಷೇತ್ರ ಇರ್ಬೋದು, ಅವರ ಕೊಡುಗೆ ಇದುವರೆಗೆ ಏನಾಗಿದೆ ಅಂತ ಬಗ್ಗೆನೂ ತುಂಬಾ ಇನ್ನು ಚರ್ಚೆಯಲ್ಲಿದೆ. ಮತ್ತು ಇವರೆಲ್ಲರೂ ಸಹ ಎಷ್ಟು ಮಟ್ಟಿಗೆ ಪಕ್ಷ ಮತ್ತು ಸರ್ಕಾರಕ್ಕೆ ನಿಷ್ಠರಾಗಿರ್ತಾರೆ ಮತ್ತು ಅವರಿಂದ ಪಕ್ಷಕ್ಕೆ ಎಷ್ಟು ಲಾಭವಾಗಿದೆ ಅಂತ ಪ್ರಶ್ನೆಗಳು ಸಹ ಸಾಕಷ್ಟು ಸಂದರ್ಭದಲ್ಲಿ ಕೇಳಲಾಗಿದೆ. ಮತ್ತು ಯಾವುದೇ ಇವ್ರಿಗೆ ಕ್ಷೇತ್ರ ಇಲ್ಲದ ಕಾರಣಕ್ಕೋಸ್ಕರ ಅವರು ಯಾರಿಗೂ ಸಹ ಬಾಧ್ಯಸ್ಥರಲ್ಲ ಅಂತ ಪ್ರಶ್ನೆನೂ ಸಹ ಇಂದಿನಿಂದ ಚರ್ಚೆಯಲ್ಲಿ ಇತ್ತು. ಮತ್ತು ಇನ್ನೂ ವಿಚಿತ್ರ ಆಯ್ತಂದ್ರೆ ವಿಧಾನ ಪರಿಷತ್ತನ್ನೇ ಬರ್ಖಾಸ್ತುಗೊಳಿಸಿ ಅದರಿಂದೇನು ಅಗತ್ಯತೆ ಇಲ್ಲ, ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗತ್ತೆ ಅಂತ ಚರ್ಚೆನೂ ಸಹ ದೊಡ್ಡ ಮಟ್ಟದಲ್ಲಿದೆ. ಅಂತ ಸಂದರ್ಭದಲ್ಲಿ ವಿಧಾನ ಪರಿಷತ್ನ 25ಕ್ಕೂ ಹೆಚ್ಚು ಜನ ಸದಸ್ಯರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ನಮಗೂ ಸಹ ವಿಧಾನ ಪರಿಷತ್ಗೂ ಸಹ ನೀವು ಸ್ಥಾನಮಾನ ಕೊಟ್ಟಿದ್ದೆ, ಅದಲ್ಲಿ 5 ಸ್ಥಾನವನ್ನ ಕೊಡಿ, ನಮಗೂ ಸಹ ಸಚಿವ ಸ್ಥಾನ ಅಂತ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಈಗಾಗಲೇ ಮೊದಲ ಬಾರಿ ಆಯ್ಕೆ ಅಂತ 38 ಜನ ಶಾಸಕರಲ್ಲಿ 31 ಜನ ಶಾಸಕರು ಪತ್ರ ಬರೆದು ನಮಗೂ ಸಹ 5 ಜನರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ವಿಧಾನ ಪರಿಷತ್ನಲ್ಲೂ ಸಹ 5 ಜನರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಒಟ್ಟು 10 ಜನ ಆಗ್ತಾರೆ ಹೆಚ್ಚುವರಿಯಾಗಿ. ಈಗ ಆಗಿರುವಂತ 34 ಜನರ ಸಚಿವ ಸಂಪುಟದಲ್ಲಿ
10 ಜನರನ್ನು ತೆಗೆದು ಈ 10 ಜನರಿಗೆ ರಿಪ್ಲೇಸ್ಮೆಂಟ್ ಕೊಡ್ಬೇಕಾಗತ್ತೆ. ಅದು ಸಾಧ್ಯವಾಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಆದ್ರೂ ಸಹ ಈ ರೀತಿ ಡಿಮ್ಯಾಂಡ್ ಅನ್ನು ಇಡುವ ಮೂಲಕ ನಾವು ಸಹ ಸಚಿವ ಸಂಪುಟಕ್ಕೆ ಸೇರುವಂತ ಅರ್ಹತೆ ಹೊಂದಿದ್ದೇವೆ ಅಂತ ಸಂದೇಶವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೂಲಕ ಅಥವಾ ರಾಜ್ಯದ ಜನತೆಗೆ ನೀಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತು ಈ ಒಂದು ಕಾರಣಕ್ಕಾಗಿನೇ ವಿಧಾನ ಪರಿಷತ್ನ ಸದಸ್ಯರು ಬಹುತೇಕ ಪಕ್ಷ ಸಂಘಟನೆ ತೊಡಗಿಲ್ಲ ಅಥವಾ ಪಕ್ಷ ಸಂಘಟನೆ ಅವರನ್ನ ಸಕ್ರಿಯವಾಗಿ ತೊಡಗಿಸ್ಕೊಳ್ಳಿಕ್ಕೆ ಕಷ್ಟವಾಗುತ್ತೆ. ಅವರು ವಿಧಾನಸಭೆ ಶಾಸಕರಿಗಿಂತ ವಿಧಾನ ಪರಿಷತ್ ಶಾಸಕರಿಗೆ ಒಂದೊಂದು ಕ್ಷೇತ್ರಗಳು ಸುಮಾರು 4-5 ಜಿಲ್ಲೆಗಳಲ್ಲಿ ವ್ಯಾಪಿಸಿರ್ತದೆ. ಹಾಗಾಗಿ ಹೆಚ್ಚಿನ ಅವಕಾಶ ಇರುತ್ತೆ. ಹಾಗಾಗಿ ಅವ್ರಿಗೆ ಅವಕಾಶವನ್ನು ಕೊಡಬೇಕು ಅಂತ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಪರಿಶೀಲಿಸುವುದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರಿಗೆ ಭರವಸೆನೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ಸೂತ್ರ, ಮುಖ್ಯಮಂತ್ರಿ ಯಾರಾಗಬೇಕು, ಬಜೆಟ್ ಅನ್ನು ಯಾರು ಮಂಡಿಸಬೇಕು, ಮುಂದಿನ ದಿನದಲ್ಲಿ ಯಾರು ನಾಯಕತ್ವವನ್ನು ವಹಿಸಬೇಕು, ಕೆಪಿಸಿ ಅಧ್ಯಕ್ಷರು ಯಾರಾಗಬೇಕು ಅಂತ ಚರ್ಚೆಯ ನಡುವೆ ಹೊಸ ಚರ್ಚೆಗಳನ್ನ ಹುಟ್ಟುಹಾಕ್ತಿರೋದು ನಿಜಕ್ಕೂ ಗೊಂದಲವನ್ನು ಸೃಷ್ಟಿ ಮಾಡ್ಲಿಕ್ಕ ಅಥವಾ ನಿಜಕ್ಕೂ ಸದುದ್ದೇಶದಿಂದ ಮಾಡಲಾಗಿದೆಯಾ ಅಂತ ಬಗ್ಗೆನೂ ಸಹ ಒಂದಷ್ಟು ಚರ್ಚೆ ಆಗ್ಬೇಕಾಗತ್ತೆ. ಮತ್ತೆ ಪಕ್ಷದ ವರಿಷ್ಠರು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ಬೇಕಾಗತ್ತೆ. ಹೀಗಾಗಿ ಖರ್ಗೆ ಅವರು ಯಾವ ತೀರ್ಮಾನ ಕೈಗೊಳ್ತಾರೆ ಅದನ್ನು ಮುಖ್ಯಮಂತ್ರಿಗಳಿಗೆ ತಿಳಿಸ್ತಾರ ಅಥವಾ ಅವರೇ ನಿರ್ಣಯ ಕೈಗೊಳ್ತಾರ. ಮುಂದಿನ ದಿನಗಳಲ್ಲಿ ವಿಧಾನ ಪರಿಷತ್ ಸದಸ್ಯರಿಗೂ ಸಹ ವಿಧಾನ ಪರಿಷತ್ನ ಸದಸ್ಯರಿಗೂ ಸಹ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುತ್ತಾ ಅನ್ನೋದು ಕಾದ್ ನೋಡ್ಬೇಕಾಗ. ಯಾಕಂದ್ರೆ ಕೇವಲ ಈಗ NS ಬೋಸರಾಜ್ ಮಾತ್ರ ಒಬ್ಬರೇ ಮಾತ್ರ ಈಗ ಸಚಿವರಾಗಿದ್ದಾರೆ. ಆಗ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಥಾನ ಬೇಕು ಅಂತ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಇದನ್ನು ಯಾವ ತರ ಪಕ್ಷ ಮತ್ತು ಸರ್ಕಾರ ನಿರ್ಣಯಿಸುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಸಿಂಚನ. ಓಕೆ, ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.